ಜೆರುಸಲೇಮ್ ಒಂದು ಯಾತನೆಯ ಕೇಂದ್ರವಾಗಿತ್ತು. ಇಲ್ಲಿ ನಾವು ನೋಡುವುದಾದರೆ ಜೆರುಸಲೇಮ್ ಪಟ್ಟಣವು ಪ್ರಭು ಯೇಸುವಿನ ಪೂಜ್ಯ ಯಾತನೆಯ ನಿಶ್ಚಳವಾದ ಚಿತ್ರಣವೊಂದನ್ನು ರೂಪಿಸಲು ಜೆರುಸಲೇಮಿನಲ್ಲಿ ಅವರು ಅನುಭವಿಸಿದ ಸಂಕಷ್ಟಗಳನ್ನು ಹಂತ ಹಂತವಾಗಿ ವಿವಿಧ ದೃಶ್ಯಗಳಲ್ಲಿ ಅಧ್ಯಯನ ಮಾಡುವುದು ಅನಿವಾರ್ಯವಾಗಿರುತ್ತದೆ. ನಾವು ನೋಡುತ್ತೇವೆ ಜೆರುಸಲೇಮಿನಲ್ಲಿ ನಡೆದಂತಹ ಯಾತನೆಯ ಘಟನೆಗಳು. ಅಂತಿಮ ಭೋಜನದ ಮೇಲ್ಕೊಠಡಿಯನ್ನು ನಾವು ಜೆರುಸಲೇಮಿನಲ್ಲಿ ಕಾಣಬಹುದು. ಕೆದ್ರೋನ್ ಕಣಿವೆಯನ್ನು ದಾಟಿದ ಸ್ಥಳ, ಯೇಸು ಮನೋವೇದನೆ ಅನುಭವಿಸಿದ ಗೆತ್ಸಮನಿ ತೋಪು, ಅನಧಿಕೃತವಾಗಿ ಯೇಸುವನ್ನು ವಿಚಾರಣೆಗೆ ಗುರುಪಡಿಸಿ ರಾತ್ರಿ ಇಡೀ ಅವರನ್ನು ಅವಹೇಳನ ಪಡಿಸಿದ ಕಾಯಫನ ಭವನ, ಸೂರ್ಯೋದಯವಾಗುವ ಹೊತ್ತಿಗೆ ಯೇಸುವಿಗೆ ಮರಣದಂಡನೆ ವಿಧಿಸಿದ ಸೆನಡ್ರಿನ್ ಸಭೆಯ ಸಭಾಂಗಣ, ಪ್ರಭು ಯೇಸುವನ್ನು ಪಿಲಾತನು ವಿಚಾರಣೆಗೆ ಗುರಿಪಡಿಸಿದ ಅಂತೋನಿಯ ಕೋಟೆ, ತನ್ನಲ್ಲಿಗೆ ಪಿಲಾತನು ಕಳುಹಿಸಿದ ಯೇಸುವನ್ನು ಹೆರೋದನು ಪರಿಹಾಸ್ಯಕ್ಕೊಳಪಡಿಸಿ ನಿಂದಿಸಿದ ಹೆರೋದನ ಅರಮನೆಯಿದ್ದ ನಿವೇಶನ, ಯೇಸುವನ್ನು ಶಿಲುಬೆಗೇರಿಸಿದ ಕಲ್ವಾರಿ ಬೆಟ್ಟ, ಅರಿಮತೆಯ ಜೋಸೆಫನ ತೋಟದಲ್ಲಿದ್ದ ಯೇಸುವಿನ ಸಮಾಧಿ ಸ್ಥಳ, ಗುರುದ್ರೋಹಿ ಯೂದನ ಆತ್ಮಹತ್ಯೆಯ ಪ್ರಕರಣದಲ್ಲಿ ಉಲ್ಲೇಖಿಸಲಾದ ನೆತ್ತರು ನೆಲ, ಹಕ್ಕಲ್ದಾಮ. ಯೇಸುವಿನ ಯಾತನೆಯ ವೇಳಾಪಟ್ಟಿ ಹೀಗಿದೆ. ರಾತ್ರಿ 11 ಗಂಟೆಗೆ ಅವರ ಬಂಧನ. ರಾತ್ರಿ 11:30ಕ್ಕೆ ಅನ್ನಾಸನ ಸಮ್ಮುಖದಲ್ಲಿ ಪ್ರಥಮ ನ್ಯಾಯ ವಿಚಾರಣೆ. ರಾತ್ರಿ 12ಕ್ಕೆ ಕಾಯಫನ ಭವನದಲ್ಲಿ ಕೆಲವು ಫರಿಸಾಯರ ಮುಂದೆ ಅನಧಿಕೃತ ನ್ಯಾಯ ವಿಚಾರಣೆ. ಬೆಳಗ್ಗೆ 2 ಗಂಟೆಗೆ ಸೆರೆಮನೆಯಲ್ಲಿ ಅವಹೇಳನ. ಬೆಳಗ್ಗೆ 6ಕ್ಕೆ ಸೆನಡ್ರಿನ್ ಸಭೆಯಲ್ಲಿ ಅಧಿಕೃತ ವಿಚಾರಣೆ ಮತ್ತು ಮರಣದಂಡನೆಯ ತೀರ್ಪು. ಬೆಳಗ್ಗೆ 6:30ಕ್ಕೆ ರಾಜ್ಯಪಾಲ ಪಿಲಾತನ ಮುಂದೆ ಯೇಸುವನ್ನು ಉಳಿಸಲು ಪಿಲಾತನ ವ್ಯರ್ಥ ಪ್ರಯತ್ನ. ಹೆರೋದನ ಮುಂದೆ ಯೇಸು ಪಿಲಾತನ ಬಳಿ ಕಳುಹಿಸಿದ ಯಾತ್ರೆ. ಯಹೂದ್ಯರ ಒತ್ತಡ ಅಸಹನೀಯಕವಾಗಲು ಪಿಲಾತನು ಯೇಸುವಿಗೆ ದಂಡನೆಯನ್ನು ವಿಧಿಸಿದನು. ಮಧ್ಯಾಹ್ನ 12:30ಕ್ಕೆ ಯೇಸುವನ್ನು ಶಿಲುಬೆಗೇರಿಸಿದರು. 3 ಗಂಟೆಗೆ ಸರಿಸುಮಾರಿಗೆ ಯೇಸುವಿನ ಮರಣ. ಜನಸಮೂಹದೊಂದಿಗೆ ಜನಪ್ರಿಯವಾಗಿದ್ದ ಯೇಸು ಅವರ ಬೆಂಬಲವನ್ನು ಗಳಿಸುವ ಮೊದಲೇ ಎಲ್ಲವೂ ಸುಸೂತ್ರವಾಗಿ ಕೊನೆಗೊಳ್ಳಬೇಕೆಂದು ಫರಿಸಾಯರು ಲೆಕ್ಕ ಹಾಕಿದ್ದರು. ಹಬ್ಬದ ಸಂದರ್ಭದಲ್ಲಿ ನಾವು ಈ ಕಾರ್ಯವನ್ನು ಮಾಡಬಾರದು, ಏಕೆಂದರೆ ಜನ ದಂಗೆ ಎದ್ದಾರು ಎಂದು ಪ್ರಧಾನ ಯಾಜಕರು ಮತ್ತು ಪ್ರಜಾಪ್ರಮುಖರು ಮೊದಲೇ ಮಾತನಾಡಿಕೊಂಡಿದ್ದರು ಎಂಬುದನ್ನು ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯ ವಚನ 5ರಲ್ಲಿ ನಾವು ನೋಡುತ್ತೇವೆ. ಪಾಸ್ಕ ಹಬ್ಬದ ಒಂದು ದಿನ ಮೊದಲೇ ಯೇಸುವನ್ನು ಮರಣಕ್ಕೊಳಪಡಿಸಿದ್ದರು. ಜನರು ಪಾಸ್ಕ ಹಬ್ಬದ ಸಿದ್ಧತೆಯಲ್ಲಿ ನಿರತರಾಗಿರುವುದರಿಂದ ಈ ಪ್ರಕರಣದ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಾರೆಂಬುದು ಅವರ ಲೆಕ್ಕಾಚಾರವಾಗಿತ್ತು. ಪಾಸ್ಕ ಹಬ್ಬದ ದಿನದಂದು ಜೆರುಸಲೇಮಿನಲ್ಲಿ ಅಸಂಖ್ಯಾತ ಜನರು ಬಂದು ಸೇರಿದ್ದರು. ಆದುದರಿಂದ ತ್ವರಿತವಾಗಿ ಯಾವ ಅಡ್ಡಿ ಆತಂಕಗಳು ಬಂದರೂ ಅವುಗಳನ್ನು ಎದುರಿಸಿ ಯೇಸುವನ್ನು ಕೊಲ್ಲುವುದು ಸಾಧ್ಯವೆಂದು ಮುಖಂಡರು ಮೊದಲೇ ನಿರ್ಧರಿಸಿದ್ದರು. ಈ ನಿರ್ಧಾರವನ್ನು ಕಾರ್ಯಗತಗೊಳಿಸಲು ಪ್ರಭು ಯೇಸುವಿನ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದನ್ನು ನಾವು ಮತ್ತಾಯನ ಶುಭ ಸಂದೇಶ 26ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಸೆನಡ್ರಿನ್ ಸಭೆಯಲ್ಲಿ ಅಧಿಕೃತವಾಗಿ ತ್ವರಿತ ವಿಚಾರಣೆಯನ್ನು ಕೈಗೊಂಡಿದ್ದಲ್ಲದೆ ಪ್ರಭು ಯೇಸುವಿನ ಪರವಾಗಿ ವಾದಿಸಲು ಸಾಕ್ಷಿಗಳನ್ನು ಕರೆಯುವುದಕ್ಕೂ ಕಾಲಾವಕಾಶವಿಲ್ಲದೆ ಅವಸರದಲ್ಲಿ ಎಲ್ಲವನ್ನೂ ಮುಗಿಸಿಬಿಟ್ಟರು. ಯೇಸು ನಿರಪರಾಧಿ ಎಂದು ಪಿಲಾತನು ಅರಿತಿದ್ದರೂ ಅವರಿಗೆ ರಾಜಕೀಯ ಕಾರಣಗಳಿಗಾಗಿ ಮರಣದಂಡನೆ ವಿಧಿಸುವಂತೆ ಯಹೂದ್ಯರು ಪಿಲಾತನ ಮೇಲೆ ಒತ್ತಡ ಹೇರಿ ಬಲತ್ಕರಿಸಿದರು ಎಂಬುದನ್ನು ನಾವು ಯೋಹಾನನ ಶುಭ ಸಂದೇಶ ಅಧ್ಯಾಯ 19 ವಚನ 12ರಿಂದ 15ರಲ್ಲಿ ನೋಡುತ್ತೇವೆ. ಯೇಸುವಿಗೆ ವಿಧಿಸಿದ ಮರಣದಂಡನೆ ಎಲ್ಲ ರೀತಿಯಿಂದಲೂ ಅನ್ಯಾಯವೂ ಕಾನೂನು ಉಲ್ಲಂಘನೆಯ ಒಂದು ಅಪ್ರತಿಮ ನಿದರ್ಶನವೂ ಆಗಿತ್ತು. ಆದರೆ ಯಹೂದ್ಯರ ಮುಖಂಡರು ತಮ್ಮ ಸ್ವಾರ್ಥದ ದೆಸೆಯಿಂದ ನ್ಯಾಯಕ್ಕೆ ಕುರುಡರಾಗಿದ್ದರು.
ಅವರಿಗೆ ನೀಡುವ ತೀರ್ಪು ಯೇಸು ಶಿಲುಬೆಯ ಮೇಲಿಂದ ನುಡಿದ ಪ್ರಾರ್ಥನೆಯಂತಿರಬೇಕು. ಪಿತನೇ, ಇವರನ್ನು ಕ್ಷಮಿಸಿರಿ, ತಾವೇನು ಮಾಡುತ್ತಿರುವರೆಂದು ಇವರು ಅರಿಯರು. ಯೇಸು ತಮ್ಮ ಯಾತನೆಯ ಕೆಲವು ದಿನಗಳ ಮುಂಚೆಯೇ ತಾವು ಅರ್ಪಿಸಲಿರುವ ಮಹಾಬಲಿದಾನಕ್ಕೆ ಸಿದ್ಧರಾಗುತ್ತಿದ್ದರು. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಅವರು ಜೆರುಸಲೇಮಿಗೆ ಆಗಮಿಸಿದರು ಎಂಬುದನ್ನು ನಾವು ಸಂತ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 9 ವಚನ 57ರಲ್ಲಿ ನೋಡುತ್ತೇವೆ. ಈ ಪ್ರಯಾಣದ ಸಮಯದಲ್ಲಿ 3 ಬಾರಿ ತಾವು ಸಹಿಸಲಿರುವ ಯಾತನೆ ಮತ್ತು ಮರಣದ ಬಗ್ಗೆ ಅವರು ಮುಂತಿಳಿಸಿದರು. ಲಾಜರನಿಗೆ ಜೀವದಾನ ಮಾಡಿದ ಮಹತ್ ಕಾರ್ಯದ ಮೂಲಕ ತಮ್ಮ ಪುನರುತ್ಥಾನದ ಬಗ್ಗೆ ಮುನ್ಸೂಚನೆಯನ್ನು ನೀಡಿದ್ದರು. ತಾವು ಯಾತನೆಗೆ ಒಳಗಾಗಲಿದ್ದ ವಾರದ ಭಾನುವಾರದಂದು ಬೆತಾನಿಯಾದಲ್ಲಿ ತಮ್ಮನ್ನು ಸುತ್ತುವರಿದ ತಮ್ಮ ಆಪ್ತರಿಗೆ ಅವರು ಹೀಗೆಂದು ನುಡಿದರು: ನರಪುತ್ರನು ಮಹಿಮೆಯನ್ನು ಹೊಂದುವ ಗಳಿಗೆಯೂ ಬಂದಿದೆ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ. ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ನನ್ನನ್ನು ಭೂಮಿಯಿಂದ ಮೇಲೇರಿಸಿದಾಗ ನಾನು ಎಲ್ಲರನ್ನೂ ನನ್ನೆಡೆಗೆ ಸೆಳೆದುಕೊಳ್ಳುವೆನು ಎಂಬುದನ್ನು ಯೋಹಾನನ ಶುಭ ಸಂದೇಶ ಅಧ್ಯಾಯ 12 ವಚನ 23ರಿಂದ 24 ಹಾಗೂ 32ರಲ್ಲಿ ನೋಡುತ್ತೇವೆ. ಬುಧವಾರದಂದು ಅವರು ಹೀಗೆಂದಿದ್ದರು: ನಿಮಗೆ ತಿಳಿದಿರುವ ಹಾಗೆ ಪಾಸ್ಕ ಹಬ್ಬಕ್ಕೆ 2 ದಿನಗಳಿವೆ. ಆಗ ನರಪುತ್ರನನ್ನು ಶಿಲುಬೆಗೇರಿಸಲು ಹಿಡಿದೊಪ್ಪಿಸುವರು ಎಂಬುದನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 26 ವಚನ 2ರಲ್ಲಿ ಕಾಣುತ್ತೇವೆ. ಗುರುವಾರ ಬೆಳಿಗ್ಗೆ ತಮ್ಮ ಕಾಲವೂ ಸಮೀಪಿಸಿದ್ದರಿಂದ ಪ್ರೇಷಿತರಿಬ್ಬರನ್ನು ಪಾಸ್ಕ ಭೋಜನವನ್ನು ಸಿದ್ಧಗೊಳಿಸಲು ಪ್ರಭು ಕಳುಹಿಸಿದರು ಎಂಬುದನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 26 ವಚನ 18ರಲ್ಲಿ ಕಾಣುತ್ತೇವೆ. ಅಂತಿಮ ಭೋಜನದ ಸಂದರ್ಭದಲ್ಲಿ ಯೇಸು ಸನ್ನಿಹಿತವಾಗಿರುವ ತಮ್ಮ ಮರಣದ ಬಗ್ಗೆ ಪದೇ ಪದೇ ಮಾತನಾಡಿದರು. ಈ ಪಾಸ್ಕ ಭೋಜನವನ್ನು ಆಪ್ತ ಸ್ನೇಹಿತರಾದ ತಮ್ಮ ಶಿಷ್ಯರೊಡನೆ ಸೇವಿಸಲು ಬಹು ಅಪೇಕ್ಷೆಯಿಂದ ಎದುರು ನೋಡುತ್ತಿದ್ದರೆಂದು ಪ್ರಭು ಯೇಸು ನುಡಿದರು. ಏಕೆಂದರೆ ದೇವರ ಸಾಮ್ರಾಜ್ಯವು ಬರುವ ತನಕ ಅವರೆಂದೂ ದ್ರಾಕ್ಷಾರಸವನ್ನು ಕುಡಿಯಲಾರರೆಂದು ಅವರು ಅರಿತಿದ್ದರು ಎನ್ನುತ್ತದೆ ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 22 ವಚನ 18. ತಮ್ಮನ್ನು ಭೂಲೋಕಕ್ಕೆ ಕಳುಹಿಸಿದ ತಮ್ಮ ತಂದೆಯ ಬಳಿಗೆ ಮರಳಿ ಹೋಗಲಿರುವುದಾಗಿ ಅವರು ವಿವರಿಸಿದರು. ನಮಗಾಗಿ ಒಪ್ಪಿಸಲಾಗುವ ತಮ್ಮ ಶರೀರದ ಮತ್ತು ನಮಗಾಗಿ ಸುರಿಸಲಾಗುವ ತಮ್ಮ ರಕ್ತದ ಮೂಲಕ ಅವರು ಪರಮ ಪ್ರಸಾದದ ಸಂಸ್ಕಾರವನ್ನು ಸ್ಥಾಪಿಸಿ ತಮ್ಮ ಯಾತನೆ ಮತ್ತು ಮರಣವನ್ನು ಸ್ಪಷ್ಟವಾಗಿ ಯಾವುದೇ ಮುಚ್ಚುಮರೆ ಇಲ್ಲದೆ ಮುಂತಿಳಿಸಿದರು ಎಂಬುದನ್ನು ನಾವು ಲೂಕನು ಬರೆದ ಶುಭ ಸಂದೇಶ ಅಧ್ಯಾಯ 22 ವಚನ 19ರಿಂದ 20 ಹಾಗೂ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 26 ವಚನ 26ರಿಂದ 28ರಲ್ಲಿ ನೋಡಬಹುದಾಗಿದೆ. ಗೆತ್ಸಮನೆ ತೋಪಿನಲ್ಲಿ ತಾವು ಅನುಭವಿಸಲಿರುವ ಕ್ರೂರ ಯಾತನೆ ಮತ್ತು ಮರಣವನ್ನು ನೆನೆದು ತಮ್ಮ ಮುಂದಿರುವ ಬಿಭತ್ಸ ಕಷ್ಟ ಸಂಕಷ್ಟಗಳನ್ನು ಸ್ಮರಣೆಗೆ ತಂದು ಘೋರ ಮನೋವ್ಯಾಧನೆಯನ್ನು ಪ್ರಭು ಅನುಭವಿಸಿದರು. ಈ ಮನೋವ್ಯಾಧನೆಯು ಎಷ್ಟು ಅಸಹನೀಯವಾಗಿತ್ತೆಂದರೆ ಬೆವರಿನ ಜೊತೆಗೆ ರಕ್ತದ ಹನಿಗಳು ಅವರ ಶರೀರದಿಂದ ತೊಟ್ಟಿಕ್ಕತೊಡಗಿದವು. ಆದರೆ ದೇವರ ಚಿತ್ತಕ್ಕೆ ಸಂಪೂರ್ಣವಾಗಿ ಮಣಿದು ತಮ್ಮನ್ನೇ ಬಲಿಯಾಗಿ ಅರ್ಪಿಸಲು ಅವರು ಸಿದ್ಧರಾಗಿದ್ದರು ಎಂಬುದನ್ನು ಮತ್ತಾಯನ ಬರೆದ ಶುಭ ಸಂದೇಶ ಅಧ್ಯಾಯ 26 ವಚನ 36ರಿಂದ 44ರಲ್ಲಿ ಕಾಣುತ್ತೇವೆ. ತಮ್ಮ ಯಾತನೆ ಮತ್ತು ಮರಣ ಯೇಸುವಿಗೇನೂ ಅನಿರೀಕ್ಷಿತವಾಗಿ ಬಂದೊದಗಿದ ಕುತ್ತಲ್ಲ. ತಮ್ಮ ಸ್ವಇಚ್ಛೆಯಿಂದ ಅವರು ಅಂಗೀಕರಿಸಿದ ಬಲಿಯದು. ನನ್ನ ಕುರಿಗಳಿಗಾಗಿ ನನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತೇನೆ, ನನ್ನ ಪ್ರಾಣವನ್ನು ಯಾರು ನನ್ನಿಂದ ಕಸಿದುಕೊಳ್ಳಲಾರರು, ನನಗಾಗಿಯೇ ಅದನ್ನು ಧಾರೆ ಎರೆಯುತ್ತೇನೆ ಎಂದು ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಚನ 14ರಿಂದ 18ರಲ್ಲಿ ಕಾಣುತ್ತೇವೆ. ಪ್ರಿಯರೇ,
ಯೇಸು ಕ್ರಿಸ್ತರ ಪೂಜ್ಯ ಪಾಡು ಮರಣ ಯಾತನೆಯ ಬಗ್ಗೆ ಇನ್ನೂ ವಿವರವಾಗಿ ನಿಮ್ಮ ಮುಂದೆ ದ್ಯೋತಕ ಇಡಲು ಪ್ರಯತ್ನಿಸುತ್ತದೆ. ದ್ಯೋತಕವನ್ನು ಪ್ರತಿಕ್ಷಣವೂ ಹಿಂಬಾಲಿಸಿ. ಇದನ್ನು ನೀವು ಯೂಟ್ಯೂಬ್, ಫೇಸ್ಬುಕ್ನಲ್ಲಿ ಪಡೆಯಬಹುದು.